जय परमेश्वरने जय जय शंकरने जय विश्वेश्वरने जय जय शंकरने जय विश्वेश्वरने भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय नमः शिवाय नमः शिवाय मत्तेव चर्मं वरशोभिताय मत्तेव चर्मं वरशोभिताय समस्तगीर्वाणगानार्जिताय त्रैलोक्यनाथाय सुरेश्वराय तस्मै मकाराय नमः शिवाय तस्मै मकाराय नमः शिवाय वसिष्ठकुम्भोद्भवगौतमादि वसिष्ठकुम्भोद्भवगौतमादि मुनीन्द्रवर्ण्याय मुनीश्वराय श्रीनीलकण्ठाय ऋषभध्वजाय तस्मै वकाराय नमः शिवाय तस्मै वकाराय नमः शिवाय वसिष्ठकुम्भोद्भवगौतमादि मुनीन्द्रवन्द्याय मुनीश्वराय
श्रीनीलकण्ठाय वृषभध्वजाय तस्मै मकाराय नमः शिवाय तस्मै मकाराय नमः शिवाय शिवाय गौरी वदनारविन्दा सूर्याय दक्षध्वरनाशनाय चन्द्रार्कवैश्वानरलोचनाय तस्मै वकाराय नमः शिवाय तस्मै वकाराय नमः शिवाय यज्ञेश्वरूपाय जाटाधराय मुनीन्द्रवन्द्याय मुनेश्वराय नित्याय शुद्धाय दिगम्बराय तस्मै यकाराय नमः शिवाय तस्मै यकाराय नमः शिवाय तस्मै नकाराय नमः शिवाय शिव ओ शिव ओ शिव ओ शिव 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 भृंगीश्वर हर शिव शिव गंगाधर हर शिव शिव भृंगीश्वर हर शिव शिव नंदिवाहन शिव शिव नंदिवाहन शिव शिव इंदुशेखर शिव शिव ओम शिव 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 पार्वती पर शिव 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 पार्वती पर शिव 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 सूर्याय शिव 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 पार्वती पर शिव 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 सोमनाथेश्वर शिव शिव नंदिवाहन शिव शिव नंदिवाहन शिव शिव इंदुशेखर शिव 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 इंदुशेखर शिव 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 ಪಾರ್ವತಿ ಪರಮೇಶ್ವರನ ಕಂಡ ಈ ನನ್ನ ಭಾಗ್ಯವೇ ಭಾಗ್ಯ. ಮಾ ಜಗಜ್ಜನನೇ, ಜಗದಾಂಬಿಕೆ, ಮಹಾತಾಯಿ, ನಿನಗೆ ನಮಸ್ಕರಿಸುವನು ತಾಯಿ. ಬಾ ನಾರದ, ನಿನಗೆ ಮಂಗಳವಾಗಲಿ. ಅಮ್ಮ, ಇದೇನಮ್ಮ ಈ ದಿನ ನೀವು ಕೈಲಾಸದಲ್ಲಿ ಇರುವಿರಲ್ಲ? ಇದೇನು ನಾರದ, ಇಂತಹ ವಿಚಿತ್ರವಾದ ಪ್ರಶ್ನೆ? ಅಮ್ಮ ಅಮ್ಮ ಎಲ್ಲ ದೇವಾನು ದೇವತೆಗಳು ಸರ್ವ ಅಲಂಕಾರ ಭೂಷಿತರಾಗಿ ದಕ್ಷಯಾಗಕ್ಕೆ ಹೋಗುತ್ತಿರುವರಮ್ಮ. ಹೌದು ನಾರದ. ಏಕಮ್ಮ
ನಿಮಗೆ ಆಮಂತ್ರಣ ಬಂದಿರಲಿಲ್ಲವೇ? ಇಲ್ಲವಲ್ಲ. ಅಮ್ಮ, 3 ಲೋಕದವರಿಗೆಲ್ಲ ಆಮಂತ್ರಣ ಕಳಿಸಿರುವಾಗ ಶ್ರೇಷ್ಠನೋ ಪೂಜ್ಯನೋ ಹಳಿಯನೋ ಆದ ಪರಮಾತ್ಮನಿಗೆ ಆಮಂತ್ರಣ ಕಳಿಸದೇ ಇರುವುದು ಅಕ್ಷಮ್ಯ ಅಪರಾಧವೇ ಸರಿಯಮ್ಮ. ಅಮ್ಮ, ಅದು ಅಲ್ಲದೆ ನಿಮ್ಮ ತಂದೆಯವರು ಯಜ್ಞದ ಗಡಿಬಿಡಿಯಲ್ಲಿ ಮರೆತಿರಬಹುದಮ್ಮ. ಇರಬಹುದು ನಾರದ. ಈ ವಿಚಾರವನ್ನು ಆ ಪರಮೇಶ್ವರನಿಗೆ ತಿಳಿಸೋಣ. ಅಮ್ಮ, ಇದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯ ಅಮ್ಮ. 3ನೇಯವರ ಮಾತಿನಿಂದ ವಿಷಯ ವಿಷಮಿಸಬಾರದಮ್ಮ. ನಾನಿನ್ನು ಬರುತ್ತೇನಮ್ಮ. ಹಾಗೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಅಮ್ಮ. ಹೋಗಿ ಬಾ ನಾರದ, ನಿನಗೆ ಶುಭವಾಗಲಿ. ಓಂಕಾರವೇ ಶಿವಮಯವೋ,
ನಮಃ ಶಿವಾಯ. ಓಂ ನಮಃ ಶಿವಾಯ. ಬಾ ಸತಿ, ಸ್ವಾಮಿ, ಬಾ. ಓಂಕಾರಿಣಿ ಪ್ರೇಮಾರೂಪಿಣಿ, ಓಂಕಾರಿಣಿ ಪ್ರೇಮಾರೂಪಿಣಿ, ಕೈಲಾಸ ಸುರ ಪೂಜಿತೆ, ಕೈಲಾಸರ ಸುರ ಪೂಜಿತೆ, ಓಂಕಾರಿಣಿ ಪ್ರೇಮಾರೂಪಿಣಿ, ಕನಕಾಂಬರಿ ಸುರ ಸುಂದರಿ, ಕನಕಾಂಬರಿ ಸುರ ಸುಂದರಿ, ಭುವನ ಪೂಜಿತೆ ಸರ್ವಲೋಕ ಭುವನ ಪೂಜಿತೆ ಸರ್ವಲೋಕ ಓಂಕಾರಿಣಿ ಪ್ರೇಮಾರೂಪಿಣಿ, ಕೈಲಾಸ ಕನಕಪೀಠವ ನೀನೋಡು ಬಾರೆ, ಕನಕಪೀಠವ ನೀನೋಡು ಬಾರೆ, ಸಮಗಾನಲೋಲೆ ರಾಜಸುತೆ, ಸಮಗಾನಲೋಲೆ ಓಂಕಾರಿಣಿ ಪ್ರೇಮಾರೂಪಿಣಿ, ಕೈಲಾಸ ಪೂಜಿತೆ, ನಟರಾಜನ ಪ್ರಿಯ ಮೋಹಿನಿ, ನಟರಾಜನ ಪ್ರಿಯ ಮೋಹಿನಿ, ಸಮಗಾನಲೋಲೆ ಭಜಸಿ, ಸಮಗಾನಲೋಲೆ ಭಜಸಿ, ಓಂಕಾರಿಣಿ ಪ್ರೇಮಾರೂಪಿಣಿ, ಕೈಲಾಸ ಸ್ವಾಮಿ, ನಮ್ಮ ತಂದೆಯವರು ಮಹಾಯಜ್ಞವನ್ನು ಮಾಡುತ್ತಿರುವರಂತೆ. ಹಾಗಾಗಿ ವಿಷ್ಣು ಇಂದ್ರಾದಿ ದೇವತೆಗಳು ಸಕಲ ಅಲಂಕಾರವನ್ನು ಮಾಡಿಕೊಂಡು ಅಲ್ಲಿಗೆ ಹೋಗುತ್ತಿರುವಂತೆ. ಓಹೋ, ಇದು ಆ ನಾರದ ವಿನೋದವೇ ಸತಿ? ಸ್ವಾಮಿ, ನಾವು ಅಲ್ಲಿಗೆ ಹೋಗಬೇಕಲ್ಲವೇ? ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆನು ಸತಿ. ಸ್ವಾಮಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯವು ನನಗಿಲ್ಲ. ದಾಕ್ಷಾಯಿಣಿ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ
ದೇವಲೋಕದ ಬಡಗಿಯ ಬಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷ ದೇವ. ಅದು ಆತನ ಯಾರಿಗೆ- ಮಗಳು ನಾನಲ್ಲವೇ ಶಂಕರ? ಅದು ಯಾರಿಗೆ ತಿಳಿಯುತ್ತದೆ? ಆ ದಕ್ಷ ದೇವನ ಮಗಳು ದಾಕ್ಷಾಯಿಣಿ ನೀನು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆಯ ಮನೆ ಮಹೋತ್ಸವಕ್ಕೆ ಹೋಗಬಾರದು ಉತ್ತಮ? ಸತಿ, ಕಾಗೆಗಳ ಮಧ್ಯದಲ್ಲಿ ವಾಸ ಮಾಡುವ ಕೋಗಿಗಳು ಆ ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲ್ಲ. ನೀನು ಆ ದಕ್ಷ ದೇವನಿಗೆ ಮಗಳೇ ಹೋಗಿದ್ದರೆ ಕರೆಯುತ್ತಿದ್ದನ ಹಾ ನಿನ್ನ ತಂದೆ ದಕ್ಷ ದೇವ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಸತಿ, ನೀನು ಆ ದಕ್ಷ ದೇವನಿಗೆ ಮಗಳು ಅಲ್ಲ, ಜಾಮಾತನು ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೇಳಿದ್ದೆನು ಸತಿ. ಆದರೆ ನಿಮ್ಮ ತಂದೆಯಾದ ಆ ದಕ್ಷನು ರಾಸ ದುರಹಂಕಾರ, ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳು ಅದು, ಮುತ್ತದಲ್ಲಿ ವಾಸ ಮಾಡುವ ಗದ ಸರ್ಪಗಳಿಗುಂಟು ಶಾಂತಿ. ಆ ನಿಮ್ಮ ತಂದೆಯಾದ ದಕ್ಷ ದೇವನಿಗಿಲ್ಲ, ನಮ್ಮ ಗಣನೆ ಶಾಂತಿ. ಅಪ್ಪನಿಸಲೇಕೆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು ದಾಕ್ಷಾಯಿಣಿ, ಮಾತನಾಡಿದನು. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬುರುಡೆ ಗೀತೆಯು ನನ್ನನ್ನು ದಕ್ಷಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ ಸತಿ, ನಿನ್ನ ಹಾಕೂರು ಸುತ್ತಿಗೆದ್ದೇಳಿದ್ರು ಕಾಲ ಪೋಷ. ಯಾವ ಪಾಶವಾದರೇನು? ತಂದೆ ಮನೆ ಎಂದರೆ ಚಿಕ್ಕಲ್ಲಿ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಬೇಡ ದಾಕ್ಷಾಯಿಣಿ, ಬೇಡ. ಹಠವೇಕೆ ಸತಿ ಕೇಳು, ಹಠವೇಕೆ ಸತಿ ಕೇಳು, ಕುಟುರತನ ನಿನಗೆ ಹಠವೇಕೆ ಸತಿ ಕೇಳು, ಕುಟಿಲತನ ಹಠವೇಕೆ ಸತಿ ಕೇಳು, ಹಠವೇಕೆ ಸತಿ ಕೇಳು, ಕುಟಿಲತನವಿದು ನಿನಗೆ ಹಠವೇಕೆ ಸತಿ ಕೇಳು. ಸಾರ ಏಕೆ ನೀರ ಜಾಕ್ಷಿ, ಸಾರ ಲೇಕೆ ನೀರ ಜಾಕ್ಷಿ, ಸುವಿವೇಕವ ತಡೆದು ಹಠವೇಕೆ ಸತಿ ಕೇಳು, ಕುಟಿಲತನವಿದು ನಿನಗೆ ಹಠವೇಕೆ ಸತಿ ಕೇಳು. ಹಠಗೊಳಿಸದೆ ನಾವು ಪ್ರಾಣೆ ಸತಿ ಬರಲು ಜರಿಗಂತೆ ಸತಿ ಕರೆಸಲಿ ಸತಿ ಸ್ವಾಮಿ, ಹಠಗೊಳಿಸದೆ ನಾವು ಪ್ರಾಣೆ ಸತಿ ಬರಲು ಜರಿಗಂತೆ ಸತಿ ಕರೆಸಲಿ ಸತಿ ಬದು ಸತಿ ಕರಲಿ ನುಡಿಯ ಗತಿಗೆಡುವೆ ಸತಿಯ ಬಿಡೆ, ನುಡಿಯ ಗತಿಗೆಡುವೆ ಸತಿಯ ಬಿಡೆ, ಹೃದಯ ಕೆಳಗೆ ಪಟಾವರಿಯಲ್ಲಿ ಅಧಿಕರಣವನ್ನು ಪದಾರ್ಥರಿಗೆ ಹಠವೇಕೆ ಕುಟಿಲ ತರವಿಗೆ ಹಠವೇಕೆ ಹಠ ಮಾಡಬೇಡ ಸತಿ. ನಮ್ಮಲ್ಲ ವಿರೋಧವು ನಿಮ್ಮ ತಂದೆಗೆ ಅಪಾರವಾಗಿ, ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಆ ಕಾಳಿಂಗ ಸರ್ಪದಂತೆ ನನ್ನನ್ನು ಜಾಮಾತನೆಂದೂ ಸಹ ತಿಳಿಯದೆ ವೃಥಾ ವೈರವತ್ತು ಬೆಳೆಸಿದ ಆ ನಿನ್ನ ತಂದೆ ದಕ್ಷತೆ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ದಾಕ್ಷಾಯಿಣಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದೆ. ನಿನ್ನೆಡ ಸತ್ರ ಯಾಗ ಸಮಾರಂಭದಲ್ಲಿ ಮನ ಬದಲಾಯ್ತು. ಹಾ ನಿಮ್ಮಪ್ಪ ದಕ್ಷ ದೇವನಿಗೆ ಏನು? ಮನ ಬದಲಾಯಿತೆ?
ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಸಂತೋಷ ಪಟ್ಟರೆ ಆ ನಿಮ್ಮಪ್ಪ ದಕ್ಷತೆ ಬಹಳೇನು ಬಳಸುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸಿ ಅವನ ಜೀವಾತ್ಮ ಸುತ್ತಿಕೊಂಡು ನಿಷ್ಠೂರದ ನಿರರ್ಥಕವಾದ ಆ ಚಂದ್ರಾರ್ಥವಾದ ಮಾತುಗಳನ್ನು ಆಡಿದರ ಆ ನಿನ್ನ ತಂದೆ ದಕ್ಷತೆ. ತಂದೆ ಮಾತಿಗೆ ಬೇಸಬಾರದು ಭೂತೇಶ್ವರ. ಭೂತೇಶ್ವರಿ, ಬಯಲಾಡಂಬರದ ಮಾತಿಗೆ ಬೇಸರವೇಕೆ ಸತಿ? ಬೆಂದಿ ತೆನ್ನೊಡಲು ಭವ್ಯ ಸತ್ರಯಾಗ ಸಮಾರಂಭ ಸತ್ಪುರುಷರ ಮಹಾಮಧ್ಯದಲ್ಲಿ ಬೆಂದಿಕ್ಕುವ ಸಮಿತಿಗಳ ಅಗ್ನಿಜ್ವಾಲೆಯಂತೆ ದೇವಾನು ದೇವತೆಗಳು ಸೇರಿ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸರೋದಕ್ಕೆ ಆ ದುರಾತ್ಮನಾದ ನಮ್ಮ ತಂದೆಯ ವಿಷಮಜ್ವಾಲೆಯ ಮಾತುಗಳು ಮಂಗಳಕರವಾದ ವೇದನಾದವನ್ನೇ ಮರೆಮೋಸಿ ಆ ಭೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲೇ. ಆದರೇನು ಮಾಡಲಿ ದಾಕ್ಷಾಯಿಣಿ, ನಿನ್ನ ಮೇಲಿನ ಬಾಂಧವ್ಯವು ನನ್ನ ಮೌನವಾಗಿ ಕುಳಿತ ಆ ದಿವ್ಯ ಶಾಲೆಯಲ್ಲಿ ಬೇಡ ದಾಕ್ಷಾಯಿಣಿ, ಬೇಡ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೂ ಬರುವುದು, ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಸತಿ, ಯುದ್ಧ ರಂಗದಲ್ಲಿ ಅರಿತವ ಶಸ್ತ್ರಾಸ್ತ್ರಗಳನ್ನು ಗಾಯದ ನೋವನ್ನಾದರೂ ಸಹ ಸಹಿಸಬಹುದು. ಆದರೆ ಆ ದುರಾತ್ಮನಾದ ನಿಮ್ಮ ತಂದೆಯು ಮಾತೆಂಬ ಹರಿತವಾದ ಹಲವು ನನ್ನೊಡಲನ್ನು ತಾಳಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಬಗ್ಗಿನ ಉರಿಯುತ್ತಿದೆ. ನನ್ನ ಉದರಾಗ್ನಿಯೂ ಬಗ್ಗಿನ ಉರಿಯುತ್ತಿರುವುದು ಎಲ್ಲವನ್ನೂ ತಿಳಿದ ಪಾಷಾಣ ಹೃದಯನಾದ ನಿಮ್ಮ ತಂದೆಯು ಆ ಭೃಗು ಮಹಾದೇವನ ಕುತಂತ್ರದ ಮಾತುಗಳನ್ನು ಕೇಳಿ ನನ್ನ ಮೇಲೆ ಮಾರಣ ಮಹಾಯಜ್ಞ ಮಾಡುವರ ಕರ್ಮದ ಅನುಬಂಧದ ವಜ್ರಸದಿಂದ ಬಂಧಿತವಾದ ಈ ಬ್ರಹ್ಮಾಂಡವನ್ನು ಹಿಂಡಿ ತೆಗೆದ ಉಗ್ರವಾದ ರಸವೇ ಸೋಮರಸ. ಆತ್ಮ ಶರೀರಗಳಿಂದ ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ನಿಮ್ಮಪ್ಪ ದಕ್ಷ ದೇವನಂತಹ ಸಹಸ್ರ ಕರ್ಮ ಬಂಧಿತರು ಏಕಕಾಲದಲ್ಲಿ ಬುಗಿಲ್ ಎಂದು ಭಸ್ಮವಾಗುತ್ತಿರುವಾಗ ದಾಕ್ಷಾಯಿಣಿ ಮಹಾಯಜ್ಞವನ್ನು ಮಾಡುವರಾರು ನಾನಲ್ಲವೇ? ಇದೆಲ್ಲವನ್ನೂ ತಿಳಿದಿದ್ದರೂ ವಿವೇಕರಹಿತನಾದ ನಿಮ್ಮಪ್ಪ ದಕ್ಷ ದೇವ. ಸ್ವಾಮಿ ಪ್ರಾಣೇಶ್ವರ, ಬೇಡ ದಾಕ್ಷಾಯಿಣಿ, ಬೇಡ. ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಿಣೋಕಕ್ಕೆ ಹೋಗಬಾರದು. ಖಂಡಿತವಾಗಿ ನಿಮ್ಮಪ್ಪನು ಕೇಳುವವನಲ್ಲ ದಾಕ್ಷಾಯಿಣಿ, ಕೇಳುವವನಲ್ಲ. ಬಯಲು ದಯಿಸುವುದು ದಾಕ್ಷಾಯಿಣಿ, ಬಯಲು ದಯಿಸುವುದು ಈ ಶಿವನಿಗೆ ಕ್ರೋಧ ಸತಿ Happy Mohadol
ಅತಿ ಮೋಹಗಳು ನದಿಗಳು ಹರಿವೆ. ಅತಿ ಮೋಹಗಳು ನದಿಗಳು ಹರಿವೆ. ಸತಿ ಗಳಿಗ ಕುಟಿಲ ಮರುಳೆ ಕುಟಿಲಾಕರ ಸತಿ 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 ಆದರಿಸಿ ಕರೆಯಿರುವ ಅದಮನಾಡ ಆ ದಕ್ಷನ ಮನೆ ಬಾಳಿಗೆ ಹೋಗಿ ನೀನು ಅನೇಕ ದೇವ ಸಭಾ ಮಧ್ಯದಲ್ಲಿ ಅನಾಥಳಂತೆ ನಿಂತುಕೊಂಡರೆ ಅಪಹಾಸ್ಯಕ್ಕೆ ಗುರಿಯಾಗುವೆ ದಾಕ್ಷಾಯಿಣಿ, ಅಪಹಾಸ್ಯಕ್ಕೆ ಗುರಿಯಾಗಿ. ನಿನ್ನುಡು ಸತ್ರಯಾಗ ಸಮಾರಂಭದಲ್ಲಿ ಅವಿವೇಕಿಯಾದ ನಿಮ್ಮ ತಂದೆಯು ನನ್ನನ್ನು ನುಡಿಗೂ ಸುಡುಗಾರಿಗೆ ಕರ್ತರದು ಹೋಗಲೇ ಈ ಕಿಡಿ ನೇತ್ರಕ್ಕಾವುದು. ಆದರೇನು ಮಾಡಲಿ ದಾಕ್ಷಾಯಿಣಿ, ನಿನ್ನ ಕೋಮಲವಾದ ಈ ಮುಖಕಮಲವನ್ನು ನೋಡಿ ಸೇರಿಸಿಕೊಳ್ಳಬೇಕಾಯಿತು ದಾಕ್ಷಾಯಿಣಿ, ಸೇರಿಸಿಕೊಳ್ಳಬೇಕು. ಬೇಡ ದಾಕ್ಷಾಯಿಣಿ, ಬೇಡ. ಹೇಳು ದಾಕ್ಷಾಯಿಣಿ. ದಾಕ್ಷಾಯಿಣಿ, ಜನಕರ ಮನದಲ್ಲಿ ಹೃದಯದಿ ಪಾದರೆ ದಾಕ್ಷಾಯಿಣಿ, ಜನಕನ ಮನದಲ್ಲಿ ವಿನಯದಿ ಹೋದರೆ, ಜನಕನ ಮನದಲ್ಲಿ ವಿನಯದಿ ಹೋದರೆ, ಜನಕ ಪಮಾನವು ತೋರಿಸುತ್ತೇನೆ. ಜನಕ ಪಮಾನವು ತೋರಿಸುತ್ತೇನೆ. ಸ್ವಾಮಿ, ದಾಕ್ಷಾಯಿಣಿ, ನನ್ನನ್ನು ನೋಡು, ಈ ಕೈಲಾಸವನ್ನು ನೋಡು ದಾಕ್ಷಾಯಿಣಿ, ನನ್ನನ್ನು ಈ ಕೈಲಾಸವನ್ನು ಮರೆತು
ನಿಮ್ಮ ತಂದೆ ಮನೆಗೆ ಹೋಗಿಯೇ ತೀರಬೇಕು ದಾಕ್ಷಾಯಿಣಿ, ಹೋಗೇ ತೀರಬೇಕು. ನೀನು ನಿಮ್ಮ ತಂದೆಯ ಮನೆಗೆ ಹೋದದ್ದೇ ಸಹಜವಾದದ್ದಾದರೆ ನನ್ನನ್ನು ಋಣಾನುಬಂಧವು ಇಲ್ಲಿಗೆ ತೀರಿ ಹೋಯಿತು ದಾಕ್ಷಾಯಿಣಿ. ದಾಕ್ಷಾಯಿಣಿ ಎಂಬ ನಾಮದೇವು ನಶಿಸಿ ಹೋಯಿತು ದಾಕ್ಷಾಯಿಣಿ. ನೀನು ಎಷ್ಟು ವಿಧ ವಿಧವಾಗಿ ನಿಮ್ಮ ತಂದೆಯ ನೀತಿ ವಚನವನ್ನು ಹೇಳಿದರು. ನಿಮ್ಮ ತಂದೆಯು ಅದನ್ನು ಕೇಳುವಲ್ಲ. ನೋಡು ದಾಕ್ಷಾಯಿಣಿ, ನನ್ನ ಮಾತನ್ನು ಮೀರಿ ನಿಮ್ಮ ತಂದೆ ಮನೆಗೆ ಹೋದದ್ದೇ ಸಹಜವಾದದ್ದಾದರೆ ಹಾನಿ ತಪ್ಪದು, ತಪ್ಪದು. ಸ್ವಾಮಿ ಸ್ವಾಮಿ ಸ್ವಾಮಿ, ತಂದೆ ನಿರಾಕರಿಸಿದರೇನು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ, ಸ್ವಾಮಿ ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ, ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ, ಎನ್ನ ಭಾವ ನಿನ್ನ ಸೇವಾ ನೀನೇ ಓ ದೇವಾ, ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ. ಸಕಲ ಸುರರೆಲ್ಲ ಸಾಗುತ್ತಿಗರೈ ಗಾನಮೇಳನ, ಹೃದಯ ಕಲಕುತ್ತಿದೆ ಎಲ್ಲ ಕರೆಯುತ್ತಿ ಮಂತ್ರಘೋಷದ ಸಂತಸ ಎನ್ನಲಿ ಸಂಭ್ರಮ. ಸಂತಸ ಎನ್ನಲಿ ಸಂಭ್ರಮ ಕಣ್ಣಲಿ, ನಿನ್ನ ಸತಿ ನಾನು ನನಗೆ ಬರದೆ ಲೋಕ ಮಾಡಿ ನಾನು ನೀಡುವ ಮೈಯೊಳಗು ಹೋಗುತ್ತಾಳೆ ಕರುಣೆ ತೋರು ನೀನು, ಹೋಗಲನು ಮಗಿಯ ನೀಡು ಎನ್ನ ಭಾವ ನಿನ್ನ ಸೇವಾ ನೀನು ದೇವಾ, ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ, ಹರನೇ ನೀನೊಲ್ಲೆಯ. ಹೇ ದಯಾಮಯನಾದ ಶಂಕರ, ನಾನು ಮಾಡಿದ ಅಪರಾಧವಾದರೂ ಏನು? ನಿನಗಾದ ಅಪಜಯವು ನನಗಲ್ಲವೇ? ಸ್ವಾಮಿ ಮಾಮಾ ಬಾ ಶಂಕರ, ಮಾಮಾ ಬಾ ಶಂಕರ, ಮೊರೆಗಿಡುವೆನು ಪ್ರಭುವೆ ಬಾ ಸ್ವಾಮಿ, ಭಕ್ತರ ತುಳಿದೆ ಮಗನೇ ಶಿವನೇ ಕರುಣಾಳು ಬಾ ಶಂಕರ. ಈ
ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜೇಶ್ವರಿ. ಮಹಾಯಜ್ಞದಳು ಫಲವಿಲ್ಲ, ಮಹಾಯಜ್ಞದಳು ಫಲವಿಲ್ಲ, ಮಹಾಯಜ್ಞದಳು ಫಲವಿಲ್ಲ. ಮಹಾ ಮದಂದ ನಿನ್ನಪಿದ ದಕ್ಷ ಹೋಗದಿರು ತಾಯೇ. ಅಮ್ಮ 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 ಸತಿ ಎಚ್ಚರ ಎಚ್ಚರ. ಅವನೇ ಅವನೇ ಆಶೀರ್ವಾದ ನೋಡುತ್ತಿರುವ ತಾಂಡವ ಮೂರ್ತಿ. ನಾನು ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ನನಗುಂಟೆ ನನಗುಂಟೆ ಹೋಗಿ ದಕ್ಷ ದೇವರಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ. ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ. ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗಿದ್ದೆ ಹೇಳುತ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ್ ನಂದೀಶ್ವರ, ನಂದೀಶ್ವರ, ತಾಯಿ ನಂದೀಶ್ವರ, ಅನಾದಿ ಭಕ್ತ ಪ್ರತಿಗಳೇ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಸ್ವಾಮಿ ಪ್ರಾಣೇಶ್ವರ,